ರಾಜ್ಯ ರಾಜಕೀಯದಲ್ಲಿ ಈಗ ಶುರುವಾಯಿತು ಸಿಎಂ ಡಿಕೆಶಿ ಅಸಲಿ ಆಟ. ಸಿಎಂ ಡಿಕೆಶಿ ರಾಜಕೀಯ ತಂತ್ರಕ್ಕೆ ಎದುರಾಳಿಗಳು ಈಗ ಕಕ್ಕಾಬಿಕ್ಕಿ ಆಗ್ತಾ ಇದ್ದಾರೆ. ನೋಡಿ, ಸ್ವಪಕ್ಷದಲ್ಲಿರುವಂತಹ ವಿರೋಧಿಗಳ ವಿರುದ್ಧವಾಗಿ ಸಮರ ಸಾರಿದ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಈಗ ಅಸಲಿ ಆಟವನ್ನ ಶುರು ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ರಾಜಕೀಯದಲ್ಲಿ ಈಗ ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ಸ್ವಪಕ್ಷದಲ್ಲಿ ಏನು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಏನು ತಂತ್ರವನ್ನು ರೂಪಿಸ್ತಾ ಇದ್ರು, ಅವರು ಕಕ್ಕಾಬಿಕ್ಕಿ ಆಗಿದ್ದಾರೆ. ಸ್ವಪಕ್ಷದಲ್ಲಿರುವಂತಹ ವಿರೋಧಿಗಳ ವಿರುದ್ಧವಾಗಿ ಡಿಕೆಶಿ ಸಮರ ಸಾರಿದ್ರ ಅಂತ. ಡಿಕೆಶಿ ಹೂಡಿರುವ ದಾಳ ಕಂಡು ಶತ್ರು ಪಾಳಿಯ ಈಗ ಕಕ್ಕಾಬಿಕ್ಕಿ ಆಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್. ನೋಡಿ, ಈಗ ಅಸಲಿ ಆಟ ಶುರು ಆಗಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ. ಡಿ ಕೆ ಶಿವಕುಮಾರ್ ಅವರ ಅಸಲಿ ಆಟ ಈಗ ಶುರುವಾಗಿದೆ. ಏನು ಡಿ ಕೆ ಶಿವಕುಮಾರ್ ಅವರನ್ನ ರಾಜಕೀಯ ತಂತ್ರಕ್ಕೆ ಎದುರಾಳಿಗಳು ಕಕ್ಕಾಬಿಕ್ಕಿ ಆಗಿರುವಂಥದ್ದು. ಅಂದರೆ ಸ್ವಪಕ್ಷದಲ್ಲಿ ಯಾರು ವಿರೋಧಿಗಳಿದ್ರು ಡಿ ಕೆ ಶಿವಕುಮಾರಿಗೆ, ಅವರಿಗೆ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಡಿ ಕೆ ಶಿ ಹೂಡಿರುವ ದಾಳವನ್ನು ಕಂಡು ಏನು ಕಕ್ಕಾಬಿಕ್ಕಿ ಆಗಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಈಗ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್. ಏನು ಪ್ರಮಾಣ ವಚನ ಸ್ವೀಕರಿಸಿ 1 ತಿಂಗಳಾಯಿತು ಡಿ ಕೆ ಶಿವಕುಮಾರ್. ಈಗ ಅಸಲಿ ಆಟವನ್ನು ಶುರು ಮಾಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ. ಈಗ ಸಿಎಂ ಆಟ ಶುರುವಾಗಿದೆ. ಸಿಎಂ ಡಿ ಕೆ ಶಿವಕುಮಾರ್ ರಾಜಕೀಯ ತಂತ್ರ ಏನಿದೆ, ಆ ತಂತ್ರಕ್ಕೆ ಎದುರಾಳಿಗಳು ತತ್ತರಿಸಿದ್ದಾರೆ. ಸ್ವಪಕ್ಷದವರಲ್ಲಿ ಯಾರು ವಿರೋಧ ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ, ಅವರ ವಿರುದ್ಧವಾಗಿ ಈಗ ದಾಳವನ್ನ ಹೂಡ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಹೂಡಿರುವ ಈ ದಾಳಕ್ಕೆ ಎದುರಾಳಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತರನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರ ಆಪ್ತರು ಯಾರ್ಯಾರಿದ್ರು ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ. ಸಿದ್ದರಾಮಯ್ಯ ಆಡಳಿತದಲ್ಲಿ ನೀಡಿದಂತಹ ಟೆಂಡರ್ಗಳಿಗೆ ಈಗ ಬ್ರೇಕ್ ಬೀಳ್ತಾ ಇದೆ. ಮಾಜಿ ಕಾರ್ಮಿಕ ಸಚಿವ ಲಾಡ್ರನ್ನ ಟಾರ್ಗೆಟ್ ಮಾಡಿದ್ರ ಡಿ ಕೆ ಶಿವಕುಮಾರ್ ಇಲ್ಲಿ ಅಂತ. ಸಿದ್ದು ಸರ್ಕಾರದಲ್ಲಿ ನೀಡಿದಂತಹ ಟೆಂಡರ್ಗೆ ಡಿ ಕೆ ಶಿವಕುಮಾರ್ ಸರ್ಕಾರದಿಂದ ಬ್ರೇಕ್ ಹಾಕಲಾಗಿದೆ. ಲಾಡ್ ಸಚಿವರಾಗಿದ್ದಂತಹ ವೇಳೆ ಇಲಾಖೆಗೆ ನೀಡಿದ್ದ ಟೆಂಡರ್ಗೆ ಬ್ರೇಕ್ ಬಿದ್ದಿದೆ. ಶಾಲಾ ಕಿಟ್ ಖರೀದಿ ಟೆಂಡರ್ಗೆ ಡಿ ಕೆ ಶಿವಕುಮಾರ್ ಸರ್ಕಾರ ದಿಢೀರ್ ಬ್ರೇಕ್ ಹಾಕಿದೆ. ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಪುಸ್ತಕ ಹಂಚಿಕೆಯ ಟೆಂಡರ್ ಮಾಡಲಾಗಿತ್ತು. ಸಿದ್ದರಾಮಯ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನ ನೀಡಿತ್ತು ಈ ಟೆಂಡರ್ಗೆ. ಇನ್ನು ಕಾರ್ಯಾದೇಶ ನೀಡಿದಂತಹ ಟೆಂಡರ್ಗೆ ಡಿ ಕೆ ಸರ್ಕಾರದಿಂದ ಈಗ ರೆಡ್ ಸಿಗ್ನಲ್ ಅಂದ್ರೆ ಬ್ರೇಕ್ ಬಿದ್ದಿದೆ. MSIL ನಿಂದ ನೀಡಲಾಗಿದ್ದಂತಹ ಕಾರ್ಯಾದೇಶವನ್ನ ಈಗ ಹಿಂಪಡೆಯಲಾಗಿರುವಂಥದ್ದು. ಕಾರ್ಯಾದೇಶ ಹಿಂಪಡೆಯದಲ್ಲದೆ ಮತ್ತೆ ಟೆಂಡರ್ ಅನ್ನ ಡಿ ಕೆ ಶಿವಕುಮಾರ್ ಸರ್ಕಾರ ಕರೆದಿರುವಂಥದ್ದು. ಹಳೆ ಟೆಂಡರ್ನಲ್ಲಿ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಕಿಟ್ ವಿತರಿಸಲು ಮುಂದಾಗಿದ್ದು, ಆದರೆ ಹೊಸ ಟೆಂಡರ್ ಕರೆದಿದ್ದಕ್ಕೆ ಸ್ಕೂಲ್ ಕಿಟ್ ವಿತರಣೆ ಆಗಿಲ್ಲ. ಹೊಸದಾಗಿ ಟೆಂಡರ್ನಿಂದ ಕಿಟ್ ವಿತರಣೆ 6 ತಿಂಗಳು ವಿಳಂಬ ಆಗುವಂತಹ ಸಾಧ್ಯತೆ ಇದೆ. ನೋಡಿ, ಏನು ಸಿದ್ದರಾಮಯ್ಯರ ಆಪ್ತರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ. ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಕಿಟ್ ವಿತರಣೆಯನ್ನ ಮಾಡಲಾಗಿತ್ತು. 2026-27ರಲ್ಲಿ 1ರಿಂದ 12ನೇ ತರಗತಿ ಮಕ್ಕಳಿಗೆ ಕೊಡಲಾಗ್ತಿತ್ತು. ಲೇಖನ ಸಾಮಗ್ರಿ, ಪುಸ್ತಕವಿರುವಂತಹ ಕಿಟ್ ಅನ್ನ ನೀಡಲು ಅನುಮೋದನೆಯನ್ನ ಮಾಡಲಾಗಿತ್ತು. ಸಿದ್ದು ಸರ್ಕಾರದಿಂದ 115 ಕೋಟಿ ವೆಚ್ಚದಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನ ಮಾಡಲಾಗಿತ್ತು. 29 ಕೋಟಿ ವೆಚ್ಚದಲ್ಲಿ ಕೆಲ ಸಾಮಗ್ರಿಗಳ ಪೂರೈಕೆಗೂ ಕೂಡ ಟೆಂಡರ್ ಅನ್ನ ಕರೆಯಲಾಗಿತ್ತು. ಅಲ್ಪಾವಧಿ ಈ ಟೆಂಡರ್ ಕರೆದು ಖರೀದಿ ಅನುಮೋದಿಸಿದಂತಹ ಸಿದ್ದು ಕ್ಯಾಬಿನೆಟ್ ಇನ್ನು ಸ್ಕೂಲ್ ಕಿಟ್ ವಿತರಣೆಗೆ ತಯಾರಿಯನ್ನ ನಡೆಸಿದಾಗಲೇ ಟೆಂಡರ್ಗೆ ಬ್ರೇಕ್ ಬಿದ್ದಿದೆ. ಈಗ ಮತ್ತೊಮ್ಮೆ ಟೆಂಡರ್ ಕರೆದಿರೋದಕ್ಕೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಾರ್ಮಿಕರ ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಇದೆಂತಹ ರಾಜಕೀಯ ನಡೀತಾ ಇದೆ ಇಲ್ಲಿ. ಕಟ್ಟಡ ಕಾರ್ಮಿಕ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗಾಗಿ ಕಿಟ್ಟು ವಿತರಣೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಮುಂದಾಗಿತ್ತು. 2026-27ನೇ ಸಾಲಿನಲ್ಲಿ 1ರಿಂದ 7ನೇ ತರಗತಿವರೆಗೂ ಅಂತ ಲೇಖನ ಸಾಮಗ್ರಿ, ಪುಸ್ತಕ ಇರುವಂತಹ ಕಿಟ್ ಅನ್ನು ನೀಡಲು ಮುಂದಾಗ್ತಾ ಇತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪವನ್ ಸಂಪರ್ಕದಲ್ಲಿದ್ದಾರೆ. ಪವನ್, ಏನು ಇಲ್ಲಿ ಸಿದ್ದರಾಮಯ್ಯನವರನ್ನ ಅಂದ್ರೆ ಸಿದ್ದರಾಮಯ್ಯನವರ ಆಪ್ತರನ್ನ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಏನು ಟೆಂಡರ್ ಪ್ರಕ್ರಿಯೆಗಳನ್ನ ಅಂದ್ರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಓಕೆ ಆಗಿದ್ದಂತಹ ಟೆಂಡರ್ ಪ್ರಕ್ರಿಯೆಗಳನ್ನ ಈಗ ಕ್ಯಾನ್ಸಲ್ ಮಾಡಿ ಮರು ಆಯ್ಕೆಗೆ ಕರೆಯಲಾಗಿರುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿಯೇ ಮೂಡುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ?
ಲಕ್ಷ್ಮಿ, ಏನು ಇವತ್ತು ನಾವು ಬ್ರೇಕ್ ಮಾಡಿರೋಂಥ ಸುದ್ದಿ, ಇದು ಕಾರ್ಮಿಕ ಇಲಾಖೆ ಸುದ್ದಿ. ಇದು ಬಡ ಕಾರ್ಮಿಕರು ಮತ್ತು ಕಟ್ಟಡ ಕಾರ್ಮಿಕರು ಏನು ನೋಂದಾಯಿತ ಕಾರ್ಮಿಕರಿದ್ದರೆ, ಈ ನೋಂದಾಯಿತ ಕಾರ್ಮಿಕರ ಮಕ್ಕಳ ಅಭಿವೃದ್ಧಿಗೋಸ್ಕರ, ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ, ಶೈಕ್ಷಣಿಕ ಪ್ರಗತಿಗೋಸ್ಕರ ಕಳೆದ ಜಾಸ್ತಿ ದಿನ ಅಲ್ಲ, ಮೇ 25ನೇ ತಾರೀಕು, ಮೇ 13ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆಗುತ್ತೆ. ಅಂದರೆ ಶಾಲಾ ಏನು ನೋಂದಾಯಿತ ಕಾರ್ಮಿಕರ ಮಕ್ಕಳಿಗೆ ಶಾಲಾ ಪುಸ್ತಕಗಳು ಮತ್ತು ಅವರ ಏನು ಬೇಸಿಕ್ ಆಗಿ ಬೇಕಾಗಂಥ ಬ್ಯಾಗು, ಪುಸ್ತಕ ಮತ್ತು ಬಾಟಲ್ ಆಗಿರ್ಬೋದು, ಜಾಮಿಟ್ರಿ ಬಾಕ್ಸ್ಗಳಾಗಿರ್ಬೋದು, ಇದು 1ನೇ ಕ್ಲಾಸಿಂದ 10ನೇ ತರಗತಿಯವರಿಗೆ ಒಂದು ಶಾಲಾ ಕಿಟ್ಟನ್ನು ಕೊಡ್ತಾ ಇದ್ದಂಥ ಒಂದು ಯೋಜನೆ. ಇದಕ್ಕೆ ಸರ್ಕಾರ 115 ಕೋಟಿ ಮತ್ತು ಈ ಟೆಂಡರ್ ಅಂಡರಲ್ಲಿ 29 ಕೋಟಿಯನ್ನು ಮೀಸಲಿಟ್ಟು ಇದನ್ನು ಜಾರಿ ಮಾಡಬೇಕು. ಅಂದರೆ ಈ ಶಾಲಾ ಕಿಟ್ಗಳನ್ನು ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಹಂಚಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರ ಒಂದು ಇದನ್ನು ಮಾಡಿತ್ತು. ಇದು 2026 ಮೇ 13ನೇ ತಾರೀಕು ಇದು ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗುತ್ತೆ, ಅಲ್ಲಿ ಅನುಮೋದನೆ ಕೂಡ ಆಗುತ್ತೆ. 2025ನೇ ತಾರೀಕು ಇದಕ್ಕೆ ಕಾರ್ಯಾದೇಶ ಆಗುತ್ತೆ. ಅಂದರೆ ಒಂದು 15 ದಿನಗಳೊಳಗಾಗಿ, ಮುಂದಿನ 15 ದಿನಗಳ ಒಳಗಾಗಿ, ಅಂದರೆ ಜೂನ್ನಿಂದ ಶುರುವಾಗೋಂಥ ಶಾಲೆಗಳಲ್ಲಿ ಎಲ್ಲ ಮಕ್ಕಳಿಗೂ, ಏನು ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಈ ಸೌಲಭ್ಯ, ಶಾಲಾ ಕಿಟ್ಗಳ ಸೌಲಭ್ಯ ಹಂಚಿಕೆ ಆಗಬೇಕು ಅನ್ನೋ ಒಂದು ಆದೇಶವನ್ನು ಮಾಡಾಗ ಇದು ಕಾರ್ಯಾದೇಶ ಆಗೋಗಿರುತ್ತೆ. ಅಂದರೆ ಟೆಂಡರ್ ಆಗಿ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಂಡು ಇನ್ನೇನು ಪುಸ್ತಕ ಹಂಚಬೇಕಾಗಿರುತ್ತೆ. ಈ ಮಟ್ಟಿಗೆ ಅಂದರೆ ಜೂನ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ CM DK ಶಿವಕುಮಾರ್ ಅವರು ನಂತರದ 2ನೇ ಅಥವಾ 3ನೇ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಕೊಡಬೇಕಾದಂಥ ಶಾಲಾ ಕಿಟ್ಗಳ ಟೆಂಡರನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇದರ ಉದ್ದೇಶ ಸಿದ್ದರಾಮಯ್ಯ ಬಣದ ನಾಯಕರನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಬಡ ಕಾರ್ಮಿಕರ ಮಕ್ಕಳಿಗೆ ಸಿಗ್ತಿದ್ದಂಥ ಸೌಲಭ್ಯಕ್ಕೆ ತಡೆ ನೀಡಿದ್ದಾರೆ. ಇದು ರೀಟೆಂಡರ್ ಕರೆದಿದ್ದಾರೆ. ಈ ರೀಟೆಂಡರ್ ಕರೆದಿರೋದು ಈಗ ಹೊಸದಾಗಿ ಟೆಂಡರ್ ಹಾಕೋವಂಥವನು ಏನು ಉದ್ಯಮ ಇರ್ತಾನೆ, ಅವನು ಅದಕ್ಕೆ ಟೆಂಡರ್ ಹಾಕಬೇಕು, ಆ ಟೆಂಡರ್ ಪ್ರಕ್ರಿಯೆ ಮುಗಿಬೇಕು, ಅದು ಕಾರ್ಯಾದೇಶ ಆಗಬೇಕು. ಅಷ್ಟರೊಳಗೆ ಈಗ ಆಲ್ರೆಡಿ ಜುಲೈ ತಿಂಗಳಿದು. ಈಗ ಆ ಮಕ್ಕಳಿಗೆ ಆ ಶಾಲಾ ಕಿಟ್ಗಳು ತಲುಪೋದು ಕನಿಷ್ಠ 6 ತಿಂಗಳಾಗುತ್ತೆ. ಈಗ ಏಕಾಏಕಿ ಅಂದರೆ ಹಿಂದೆ ಏನು ಕಾರ್ಮಿಕ ಸಚಿವರಾಗಿದ್ದಂಥ ಸಂತೋಷ್ ಲಾಡ್ ಅವರು ಮಾಡಿದಂಥ ಈ ಯೋಜನೆ ಮತ್ತು ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ಕೊಟ್ಟಿದ್ದಂಥ ಈ ಯೋಜನೆಗೆ ಈಗ ಏಕಾಏಕಿ ತಡೆ ನೀಡಿದ್ಯಾಕೆ, ದಿಢೀರಂತ ಕ್ಯಾನ್ಸಲ್ ಮಾಡಿದ್ಯಾಕೆ ಅನ್ನೋದು 10 ಅನುಮಾನಗಳಿಗೆ ಸಾಕ್ಷಿಯಾಗಿದೆ. ಅದಲ್ಲದೆ ಇನ್ನೊಂದು ಪ್ರಶ್ನೆ ಕಾಡುತ್ತೆ ಲಕ್ಷ್ಮಿ ನಮಗೆ, ಏನು ಅಂದರೆ ಈ ಅನುಮೋದನೆ ಕೊಟ್ಟಂಥ ಇದಕ್ಕೆ ಯಾವುದು ಟೆಂಡರ್ಗೆ DCM ಆಗಿದ್ದರು, ಅವತ್ತಿನ ಕಾಲದಲ್ಲಿ DCM ಆಗಿದ್ದಂಥ DK ಶಿವಕುಮಾರ್ ಅವರು ಸಹ ಈ ಕ್ಯಾಬಿನೆಟ್ ಮೀಟಿಂಗಲ್ಲಿದ್ದರು. ಅವರು ಸಹ ಈ ಕ್ಯಾಬಿನೆಟಲ್ಲಿ ಎಲ್ಲ ಚರ್ಚೆ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ದಾರೆ. ಹಣಕಾಸು ಇಲಾಖೆಯಲ್ಲಿ ಇದು ಚರ್ಚೆಯನ್ನು ಮಾಡಿದ್ದಾರೆ. ಎಲ್ಲ ಕೂಡ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ನಡೆದಂಥ ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ DK ಶಿವಕುಮಾರ್ ಅವರು DCM ಆಗಿದ್ದು ಸಹ ಈ ಎಲ್ಲ ಸಾಧಕ ಬಾಧಕಗಳು ಗೊತ್ತಿದ್ದು ಟೆಂಡರ್ ಆಗಿ ಕಾರ್ಯಾದೇಶ ಆಗಿ ಏನು 130-140 ಕೋಟಿ ವೆಚ್ಚದ ಈ ಟೆಂಡರನ್ನು ಈಗ ಕ್ಯಾನ್ಸಲ್ ಮಾಡಿರೋದು 10 ಅನುಮಾನಗಳಿಗೆ ಕಾರಣ ಆಗಿದೆ. ಏನು ಅಂದರೆ ಇದರಲ್ಲಿ ಫಸ್ಟ್ನೇ ಪಾಯಿಂಟ್ ಏನು ಅಂದರೆ, ಸಿದ್ದರಾಮಯ್ಯ ಆಪ್ತರನ್ನು ಏನಾದರೂ DK ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿದ್ದಾದರೆ ಈಗ ಏನು ಶೈಕ್ಷಣಿಕ ವರ್ಷ, ಈಗ ಶಿಕ್ಷಣ ಸಚಿವರಿಲ್ಲ ಯಾರೂ, ಮತ್ತು ಕಾರ್ಮಿಕ ಸಚಿವರಿಲ್ಲ. ಈಗಿರುವಾಗ ಏಕಾಏಕಿ ಟೆಂಡರ್ ಕ್ಯಾನ್ಸಲ್ ಮಾಡಿ ಬಡ ಮಕ್ಕಳ ಮೇಲೆ ಯಾಕೆ ಹೊಡಿತಾ ಇದ್ದೀರಾ ಅನ್ನೋದು ಎಲ್ಲ ಪೋಷಕರು ಹೇಳ್ತಾ ಇರೋಂಥ ಮಾತು. ಮತ್ತು ಶಾಲೆಗಳಿಗೆ ಇನ್ನೂ ಪುಸ್ತಕಗಳು ಸರಬರಾಜಿಗಿಲ್ಲ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಅಲ್ಲದೇ ನಾರ್ಮಲ್ ಸ್ಕೂಲ್ಗಳಲ್ಲೂ ಕೆಲವು ಕಡೆ ಇವು ಏನೋ ಪುಸ್ತಕಗಳಾಗಿರ್ಬೋದು, ಮೂಲಸೌಕರ್ಯಗಳಾಗಿರ್ಬೋದು ಸಿಕ್ಕಿಲ್ಲ. ಈ ಮಧ್ಯೆ ಈ ಹಿಂದೆ ಆಗಿರೋವಂಥ ಟೆಂಡರ್ಗಳನ್ನು ಕ್ಯಾನ್ಸಲ್ ಮಾಡಿರೋದು ಯಾಕೆ ಅನ್ನೋದು 10 ಅನುಮಾನಗಳಿಗೆ ಸಾಕ್ಷಿ ಆಗ್ತಿದೆ. ಈ ಆದೇಶ ಪ್ರತಿ ನನ್ನಲ್ಲಿದೆ. ಅಂದರೆ ಏನು 2026 ಮೇ 25ನೇ ತಾರೀಕು ಅನುಮೋದನೆ ಕೊಟ್ಟಿದ್ದಂಥದ್ದು ಆ ಪ್ರತಿ ನಮ್ಮ ಕೈಯಲ್ಲಿದೆ. ಇದು ಎಲ್ಲ ಟೆಂಡರ್ ಆಗಿದೆ, ಕಾರ್ಯಾದೇಶ ಆಗಿದೆ. ಈ ಮಧ್ಯದಲ್ಲಿ DK ಶಿವಕುಮಾರ್ ಬಡವರ ಮಕ್ಕಳಿಗೆ ಕೊಡಬೇಕಾದಂಥ ಒಂದು ಯೋಜನೆಯನ್ನು ಯಾಕಾಗಿ ತಡೆ ಹಿಡಿದ್ರು? ಇದರಿಂದ ಸಿಗೋವಂಥದ್ದೇನು, ಏನಾದರೂ ಕಾರ್ಪೊರೇಟ್ ಲಾಬಿಗೆ ಮಣಿದ್ರಾ, ಇಲ್ಲ ಬೇರೆಯವ್ರಿಗೆ ತಮ್ಮ ಆಪ್ತ ವಲಯದಲ್ಲಿರೋರಿಗೆ ಈ ಟೆಂಡರನ್ನು ಕೊಡಿಸ್ಬೇಕು ಅಂತ ಮಾಡಿದ್ರೆ? ಇದರಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರದ ವಿರುದ್ಧವಾಗಲಿ ಅಥವಾ DK ಶಿವಕುಮಾರ್ ವಿರುದ್ಧವಾಗಲಿ ನಾವು ಆರೋಪ ಮಾಡ್ತಾ ಇಲ್ಲ. ಆದರೆ ಬಡ ಮಕ್ಕಳಿಗೆ ಸಿಕ್ಕಬೇಕಾದಂಥ ಸೌಲಭ್ಯಗಳು ಯಾಕೆ ಸಿಗ್ತಾ ಇಲ್ಲ, ಯಾಕೆ ಏಕಾಏಕಿ ತಡೆದ್ರಿ, ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇರೋದೇ ವಿನಃ ಈಗ ನೀವು 6 ತಿಂಗಳು ಈ ಟೆಂಡರನ್ನು ಹೊಸ್ದಾಗಿ ಕರೆಯೋದಾದರೆ ಮತ್ತೆ 6 ತಿಂಗಳು ಮಕ್ಕಳಿಗೆ ತಡ ಆಗುತ್ತೆ ಬುಕ್ ಸಿಗೋದು. ಶೈಕ್ಷಣಿಕ ವರ್ಷ ಅರ್ಧ ವರ್ಷ ಮುಗದೇ ಹೋಗುತ್ತೆ. ಈಗ ಏಕಾಏಕಿ ನಿಲ್ಲಿಸಿದ್ದೆ ಯಾಕೆ? ನಿಮ್ಮ ಏನೇ ಯೋಜನೆಗಳಿದ್ರು, ನಿಮ್ಮ ಏನೇ ಪ್ಲಾನಿಂಗ್ ಇದ್ರು, ಸಿಗೋ ಮೂಲಭೂತ ಸೌಕರ್ಯಗಳು ಮೊದಲು ಸಿಗಬೇಕಲ್ವೇ ಅನ್ನೋದು ನಮ್ಮ ವಾದ ಲಕ್ಷ್ಮಿ. ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ.